ಒಬ್ಬನ ಮುಖದಲ್ಲಿ ಪ್ರಕಾಶಮಾನವಾದ ಕಳೆ, ಇನ್ನೊಬ್ಬನ ಮುಖದಲ್ಲಿ ಸುರಕ್ಷಿತವಾದಂತಹ ಭಾವನೆ. ಸರಿ, ನಿಮ್ಮಂತಹ 6 ಮಕ್ಕಳನ್ನು ನಮ್ಮ ಮನೆಯ ಅಂಗಳದಲ್ಲಿ ಆಡುವ ಚಂದವನ್ನು ನೋಡಬೇಕಿತ್ತಪ್ಪ. ನಾವು ದೌರ್ಭಾಗ್ಯವಂತರು, ನಮಗೆ ನೋಡುವುದಕ್ಕಾಗಲಿಲ್ಲ. ಆ ವಿಚಾರವನ್ನು ನಿಮ್ಮಲ್ಲಿ ಹೇಳಿ ಪ್ರಯೋಜನವಿಲ್ಲ. ಆದರೆ ನಿಮ್ಮಿಬ್ಬರ ಮುಖವನ್ನು ಅವಲೋಕನ ಮಾಡಿದಾಗ ಎಲ್ಲೋ ಈ ಹಿಂದೆ ನಮ್ಮ ಅಣ್ಣನನ್ನು, ನಮ್ಮ ಅತ್ತಿಗೆಯನ್ನು ನೋಡಿದ ನೆನಪು ನಿಮ್ಮ ಮುಖದ ಛಾಯೆಯಲ್ಲಿ ಕಾಣಿಸ್ತಾ ಇದೆ. ನಮ್ಮದಾದಂತಹ ಯಜ್ಞದ ಶ್ವ ಈ ಪ್ರದೇಶಕ್ಕೆ ಬಂದಂತೆ ಈರುವರು ಬಾಲಕರು ಆ ಕುದುರೆಯನ್ನು ಕಟ್ಟಿದರಂತೆ. ಬಂದಂತಹ ನಮ್ಮ ಅನ್ಯಾದ್ಯರ ಜೊತೆಯಲ್ಲಿ ಕಾಡಾಕಾಡಿಯಾಗಿ ಹೊಯ್ದಾಡಿ ಅವರನ್ನು ಯಮನಾಲಯಕ್ಕೆ ಹೇರಿಸಿದಂತೆ. ಆ ಮಕ್ಕಳು ಯಾರು ನಿಮಗೆ ಗೊತ್ತುಂಟು ಅಂತ ಆದ್ರೆ, ಅಥವಾ ನೀವೇ ಹೌದು ಅಂತ ಆದ್ರೆ, ನೀವು ಯಾರು? ನಿಮ್ಮನ್ನು ಹೆತ್ತ ತಂದೆ ತಾಯಿಗಳು ಯಾರು? ನಿಮಗಿಂತಹ ವಿದ್ಯೆಯನ್ನು ಕಲಿಸಬೇಕು ಅಂತ ಆದ್ರೆ ಪ್ರಬಲನಾದಂತಹ ಗುರುವೇ ಆಗಿರಬೇಕು. ಅಂತಹ ಯೋಗ್ಯತಾವಂತ ಗುರು ಯಾರು? ನೀವು ಈ ವನದಲ್ಲಿರುವುದು ಯಾರು ಎನ್ನುವುದನ್ನು ಹೇಳಿ ಕುದುರೆಯನ್ನು ಬಿಟ್ಟು ನಮ್ಮವರನ್ನು ಕೊಂದದ್ದಕ್ಕೆ ಕ್ಷಮೆಯನ್ನು ಕೇಳಿ ಬದುಕುವುದಕ್ಕೆ ಅವಕಾಶ ಮಾಡಿದ್ದಾರೆ.